ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇದು ಇವತ್ತಿನ 11 ಆಗಸ್ಟ್ನ ಫಸ್ಟ್ ಶಿಫ್ಟ್ ಪೇಪರ್ ಅನಾಲಿಸಿಸ್ ವಿಡಿಯೋ. ಸೊ ನೋಡೋಣ ಯಾವ ಥರ ಕರೆಂಟ್ ಅಫೇರ್ಸು ಪ್ಲಸ್ ಜನರಲ್ ಸೈನ್ಸ್ ಕ್ವಶನ್ ಬಂದಿದ್ವು ಅಂತ. ಮೋಸ್ಟ್ ಆಫ್ ದಿ ಕ್ವಶನ್ ಏನಪ್ಪ ಅಂದ್ರೆ ರಿಪೀಟ್ ಆಗತ್ತವ. ಸೊ ಯಾವುದಕ್ಕೂ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಮತ್ತೊಂದು ಸಾರಿ ನೋಡ್ರಿ. ಭಾಳ ಅಂದ್ರೆ ಭಾಳ ಕ್ವಶನ್ ರಿಪೀಟ್ ಆಗ್ಯದವ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡೋಣ. ಪುರುಷರ T20 ವಿಶ್ವಕಪ್ 2026 ಸಹ ಆತಿಥೇಯ ದೇಶಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು? ಆಪ್ಷನ್ ಬಿ ಭಾರತ ಮತ್ತು ಶ್ರೀಲಂಕಾ. ಈ ಒಂದು ವಿಶ್ವಕಪ್ನ ಚಾಂಪಿಯನ್ ರಾಷ್ಟ್ರ ಕೂಡ ನಮ್ಮ ಭಾರತನೇ ಆಗಿರ್ತದೆ. ಹಾಗೂ ರನ್ನರ್ ಅಪ್ ಯಾವುದಂತಂದ್ರೆ ನ್ಯೂಜಿಲ್ಯಾಂಡ್. ಹೌದಾ? ನೆಕ್ಸ್ಟ್, ವರ್ತಮಾನದಲ್ಲಿ ಭಾರತೀಯ ಉದ್ಯಮ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಯಾರಪ್ಪ ಅಂದ್ರೆ ಆಪ್ಷನ್ ಸಿ ಆರ್ ಮುಕುಂದನ್ ಅವರು ಪ್ರಸ್ತುತ ಭಾರತೀಯ ಉದ್ಯಮ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಓಕೆ, ಇದು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, 6ನೇ ಏಷ್ಯನ್ ಬೀಚ್ ಗೇಮ್ಸ್ ಎಲ್ಲಿ ನಡೆದವು ಅಂತ ಕ್ವಶನ್ ಕೇಳಿದ್ದಾರೆ. ಇವತ್ತಿನ ಫಸ್ಟ್ ಶಿಫ್ಟ್ನಲ್ಲಿ 6ನೇ ಏಷ್ಯನ್ ಬೀಚ್ ಗೇಮ್ಸ್ ಇವು ಚೀನಾದ ಸಾನಿಯಾ ಎಂಬ ಪ್ರದೇಶದಲ್ಲಿ ನಡೀತವ. ಓಕೆ, ಕೇಂದ್ರ ಬಜೆಟ್ 2026-27 ಲಿಂಗ ಬಜೆಟ್ ಹೇಳಿಕೆ ಅಡಿಯಲ್ಲಿ ಮಹಿಳೆಯರು ಮತ್ತು ಬಾಲಕಿಯರ ಕಲ್ಯಾಣಕ್ಕಾಗಿ ಒಟ್ಟು ಎಷ್ಟು ಬಜೆಟನ್ನು ಮೀಸಲಿಡಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಬಜೆಟ್ ಸಂಬಂಧಪಟ್ಟ ಪ್ರತಿಯೊಂದು ಶಿಫ್ಟ್ನಲ್ಲೂ ಒಂದು ಕ್ವಶನ್ ಇದ್ದೇ ಇದೆ. ಓಕೆ, ಈ ಒಂದು ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ 5.01 ಲಕ್ಷ ಕೋಟಿಯನ್ನು ಮೀಸಲಿಡಲಾಗಿದೆ. ಓಕೆ, ನೆಕ್ಸ್ಟ್, 2025ರಲ್ಲಿ ಬಂದ ಮೊಂತಾ ಚಂಡಮಾರುತವು ಎಲ್ಲಿ ಉದ್ಭವಿಸಿತು ಮತ್ತು ಇದು ಯಾವ ಪ್ರಾಥಮಿಕ ಭಾರತೀಯ ರಾಜ್ಯದ ಮೇಲೆ ಪರಿಣಾಮ ಬೀರಿತು ಅಂತ ಕ್ವಶನ್ ಕೇಳಿದ್ದಾರೆ. ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಚಂಡಮಾರುತದಲ್ಲಿ ಅತಿ ಹೆಚ್ಚು ಪ್ರತಿಶತ ಚಂಡಮಾರುತಗಳು ಎಲ್ಲಿ ಉದ್ಭವಿಸ್ತವಪ್ಪ ಅಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಉದ್ಭವಿಸ್ತವ. ಓಕೆ, ಆದರೆ ಮೊಂತಾ ಚಂಡಮಾರುತ ಕೂಡ ಬಂಗಾಳದಲ್ಲಿ ಉದ್ಭವಿಸಿದ್ದು. ಇದು ಆಂಧ್ರ ಪ್ರದೇಶದಲ್ಲಿ ಪರಿಣಾಮವನ್ನು ಬೀರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡ್ರಿ. 2022 ವಿಧಾನಸಭಾ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷವು ಅಂದರೆ BJP ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿ ತನ್ನ ಸರ್ಕಾರವನ್ನು ರಚಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ರಾಜ್ಯಪ್ಪ ಅಂದರೆ ಅದು ಪಶ್ಚಿಮ ಬಂಗಾಳ. ಸೊ ಈ ಮುಂಚೆ ಇಲ್ಲಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಪಕ್ಷ ಇಲ್ಲಿತ್ತು. ಹೌದಾ? ಇದರ ಮಾಜಿ ಮುಖ್ಯಮಂತ್ರಿ ಯಾರಾಗಿದ್ದರಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿಯವರಾಗಿದ್ದರು. ಯಾರು? ಮಮತಾ ಬ್ಯಾನರ್ಜಿಯವರು. ಆದರೆ ಪ್ರಸ್ತುತ BJP ಸರ್ಕಾರ ಬಂದಾಗಿಂದ ಇಲ್ಲಿ ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಕ್ವಶನ್ ಕೂಡ ಸುಮಾರು 3ರಿಂದ 4 ಬಾರಿ ಕೇಳಿದ್ದಾರೆ ಈ ಎಕ್ಸಾಮ್ನಲ್ಲಿ. ಸುವೇಂದು ಅಧಿಕಾರಿ ಅವರು. ಓಕೆ, ಇದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನು, ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅಶೋಕ್ ಕುಮಾರ್ ಲಾಹಿರಿ ಅವರನ್ನು ಈ ಕೆಳಗಿನ ಯಾವ ಆಯೋಗ ಅಥವಾ ಸಂಸ್ಥೆಯ ಹೊಸ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಇದು ನೀತಿ ಆಯೋಗ ಅಂತ. ಯಾವುದು? ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ಯಾವಾಗಲೂ ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ. ಪ್ರಸ್ತುತ ಇದರ ಉಪಾಧ್ಯಕ್ಷರು ಯಾರದಾರ? ಅಶೋಕ್ ಕುಮಾರ್ ಲಾಹಿರಿ ಅವರದಾರ. ಮತ್ತು ಪ್ರಸ್ತುತ ಇದರ CEO ಯಾರದಾರಪ್ಪ ಅಂದ್ರೆ ನಿಧಿ ಚಿಬ್ಬರ್ ಅಂತ ಪ್ರಸ್ತುತ ಇವರು CEO ಅದಾರ. ಸೊ ಇವತ್ತು ಉಪಾಧ್ಯಕ್ಷ ಕೇಳಿದಾರೆ ಅಂದರೆ ನಾಳೆ ಇವ್ರನ್ನೂ ಕೂಡ ಕೇಳ್ಬೋದು. ಯಾರನ್ನ? CEO ಅವ್ರನ್ನ. ಓಕೆ, ಗೊತ್ತಿರಲಿ. ನೆಕ್ಸ್ಟ್, ರಾಜ್ಘಾಟನ್ನು ಯಾವ ಮಹಾನ್ ವ್ಯಕ್ತಿಯ ಪುಣ್ಯತಿಥಿಯಾಗಿ ನೆನಪಿಸಿಕೊಳ್ಳಲಾಗುತ್ತದೆ ಮತ್ತು ಈ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ.
ಯಾವ ಮಹಾನ್ ವ್ಯಕ್ತಿಪ್ಪ ಅಂದರೆ ಆಪ್ಷನ್ ಬಿ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯಾಗಿ ನೆನಪಿಸಿಕೊಳ್ಳಲಾಗುತ್ತೆ ಮತ್ತು ಇದನ್ನು ಶಹೀದ್ ದಿವಸ್ ಅಂತ ಆಚರಣೆ ಮಾಡ್ತೀವಿ, ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ಅದು ಯಾವುದಂತ ನೀವು ಕಮೆಂಟ್ ಮಾಡಿರಿ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಸಸ್ಪೆನ್ಷನ್ ಅಂದರೆ ನಿಲಂಬನ ದೃಷ್ಟಾಂತವಾಗಿದೆ? ಯಾವುದಂದ್ರೆ ಆಪ್ಷನ್ ಎ ಕೆಸರು ನೀರು. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಕೆಸರು ನೀರಿನಲ್ಲಿರುವ ಮಣ್ಣಿನ ಕಣಗಳು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಸ್ಥಿರವಾಗಿ ಬಿಟ್ಟಾಗ ಕೆಳಕ್ಕೆ ನಿಲ್ಲುತ್ತವೆ. ಆದ್ದರಿಂದ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅದು ಪಿಷ್ಟ ದ್ರಾವಣ ಇದೇನದು, ಇದು ಕೊಲಾಯ್ಡಲ್ ದ್ರಾವಣ, ಓಕೆ, ಹೊರತು ನಿಲಂಬನ ಅಲ್ಲ. ನೆಕ್ಸ್ಟು, ಸಸ್ಯದ ಸುತ್ತಳತೆಯ ಹೆಚ್ಚಳಕ್ಕೆ ಕಾರಣವಾಗುವ ಮತ್ತು ಜೀವಕೋಶ ವಿಭಜನೆಗೆ ಒಳಗಾಗುವ ಶಾಶ್ವತ ಅಂಗಾಂಶ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಕೇಂಬಿಯಂ ಅಂತ. ಓಕೆ, ಕೇಂಬಿಯಂ ಒಂದು ಪಾರ್ಶ್ವ ವಿಭಜನೆಯ ಅಂಗಾಂಶವಾಗಿದ್ದು ಇದು ಸಸ್ಯಗಳಲ್ಲಿ ದ್ವಿತೀಯಕ ಬೆಳವಣಿಗೆಗೆ ಕಾರಣವಾಗಿದೆ. ಹೌದಾ? ನೆಕ್ಸ್ಟ್, ಸಂಕಲನ ಕ್ರಿಯೆ ಅಥವಾ ಎಡಿಷನ್ ರಿಯಾಕ್ಷನ್ ಕಡೆಗೆ ಅತ್ಯಂತ ವೇಗವಾಗಿ ಪ್ರತಿಕ್ರಿಯಿಸುವ ಕೆಳಗಿನವುಗಳಲ್ಲಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಏನು ತಿಳ್ಕೊರಿ, ಸಂಕಲನ ಕ್ರಿಯೆಗೆ ಯಾವತ್ತು ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅತಿ ವೇಗವಾಗಿ ಪ್ರತಿಕ್ರಿಯಿಸ್ತದೆ. ಯಾವುದು? ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಮೀಥೇನು, ಈಥೇನು ಮತ್ತು ಪ್ರೊಪೇನ್ ಇವೇನಪ್ಪ ಅಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್, ಯಾಕಂದರೆ ಇವುಗಳ ನಡುವೆ ಏಕಬಂಧ ಕಂಡುಬರುತ್ತೆ. ಈಥೀನ್ ಅಂತ ಇದೆಯಲ್ಲ, ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಹಾಗಾಗಿ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಇದೊಂದು ಆಹಾರ ಸರಪಳಿ ಬಗ್ಗೆ ಕ್ವಶನ್. ಇದು ಕ್ವಶನ್ ಕೂಡ ಸಿಕ್ಕಾಪಟ್ಟೆ ರಿಪೀಟ್ ಆಯಿತು. ಆಹಾರ ಸರಪಳಿ ಮೇಲೆ ಸಂಬಂಧಪಟ್ಟ ಕ್ವಶನ್. ಹುಲ್ಲು, ಮಿಡತೆ, ಕಪ್ಪೆ, ಹಾವು ಎಂಬ ಆಹಾರ ಸರಪಳಿಯಲ್ಲಿ ಯಾವ ಜೀವಿಯಲ್ಲಿ ರಾಸಾಯನಿಕ ಸಾಂದ್ರತೆಯು ಅತ್ಯಧಿಕವಾಗಿರುತ್ತದೆ? ಈ ಕ್ವಶನ್ ಅಂತೂ ಸುಮಾರು ಇಲ್ಲಿವರೆಗೂ 8 ರಿಂದ 10 ಸರ್ತಿ ರಿಪೀಟ್ ಆಯ್ತು ನೋಡಿರಿ ಈ ಕ್ವಶನ್. ಓಕೆ, ಯಾವುದಪ್ಪ ಅಂದ್ರೆ ಅತಿ ಹೆಚ್ಚು ರಾಸಾಯನಿಕ ಸಾಂದ್ರತೆ ಕಂಡುಬರುವುದು ಯಾವತ್ತು? ತೃತೀಯ ಭಕ್ಷ ಅಥವಾ ಅಗ್ರಭಕ್ಷ ಅಂತ ಕರಿತೀವಿ. ಯಾವುದು? ಹಾವು. ಹೌದಾ? ಒಂದು ವಸ್ತುವು ವಿರಾಮ ಸ್ಥಿತಿಯಲ್ಲಿದ್ದು ಅದರ ಮೇಲೆ ಅಸಮತೋಲಿತ ಬಲವನ್ನು ಪ್ರಯೋಗಿಸಿದರೆ ಏನಾಗುತ್ತದೆ ಅಂತ ಕ್ವಶನ್ ಕೇಳಿದಾರೆ. ಏನಾಗುತ್ತಪ್ಪ ಅಂದರೆ ವಸ್ತುವು ಚಲಿಸಲು ಪ್ರಾರಂಭಿಸುತ್ತದೆ. ಓಕೆ, ನೆಕ್ಸ್ಟ್, ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ರಂಧ್ರಗಳ ಮುಖ್ಯ ಕಾರ್ಯವೇನಂತ ಕ್ವಶನ್ ಕೇಳಿದ್ದಾರೆ. ರಂಧ್ರ ಅಂದ್ರೆ ಇಟ್ ಮೀನ್ಸ್ ಪತ್ರರಂಧ್ರ ಅಂತ. ಇವುಗಳ ಮೂಲಕ ಗಾಳಿಯ ಏನಂದ್ರೆ ವರ್ಗಾವಣೆ ಆಗುತ್ತೆ, ಅನಿಲಗಳ ವಿನಿಮಯ. ಯಾವುದು? ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳೋದು, ಆಕ್ಸಿಜನನ್ನು ಹೊರಗೆ ಬಿಡುವುದು. ಓಕೆ, ಒಬ್ಬ ಆಟಗಾರನು ಸ್ಥಿರವಾಗಿರುವ ಫುಟ್ಬಾಲನ್ನು ಒದ್ದಾಗ ಅದು ಚಲಿಸಲು ಪ್ರಾರಂಭಿಸುತ್ತದೆ. ಇದು ಯಾವ ರೀತಿಯ ಬಲಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ರೀತಿಯ ಬಲಪ್ಪ ಅಂದ್ರೆ ಆಪ್ಷನ್ ಬಿ ಅಸಮತೋಲಿತ ಬಲ. ಸೊ ಒಂದೇ ಶಿಫ್ಟ್ನಲ್ಲಿ ಅಸಮತೋಲಿತ ಬಲ ಎಂಬ ಚಾಪ್ಟರ್ಗೆ ಸಂಬಂಧಪಟ್ಟ 2 ಕ್ವಶನ್ ಬಂದವು ನೋಡ್ರಿ. ಹೌದಾ? ನೆಕ್ಸ್ಟ್, ಸಾಬೂನಿನ ದ್ರಾವಣವು ಮೋಡದಂತೆ ಅಸ್ಪಷ್ಟವಾಗಿ ಏಕೆ ಕಾಣುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾಕಿರ್ಬೋದು? ಏಕೆಂದರೆ ಇದು ಸಾಬೂನಿನ ಮಿಸೈಲ್ಗಳು ಬೆಳಕನ್ನು ಚದುರಿಸುತ್ತವೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಹೌದಾ? ಬೇರು ಮತ್ತು ಕಾಂಡದ ತುದಿಯಲ್ಲಿ ಕಂಡುಬರುವ ಅವುಗಳ ಉದ್ದವನ್ನು ಹೆಚ್ಚಿಸುವ ಅಂಗಾಂಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ಇದು ಎಪಿಕಲ್ ಮೆರಿಸ್ಟಮ್ ಅಥವಾ ತುದಿ ವರ್ಧನ ಅಂಗಾಂಶ ಅಂತ ಕರೀತಾರೆ. ತುದಿ ವರ್ಧನ ಅಂಗಾಂಶ. ಇದರ ಕೆಲಸ ಏನಪ್ಪ ಅಂದ್ರೆ ಸಸ್ಯದ ಬೆಳವಣಿಗೆಯನ್ನು ಮಾಡುವುದು, ಎಸ್ಪೆಷಲಿ ತುದಿಗಳಲ್ಲಿ ಮತ್ತು ಬೇರುಗಳಲ್ಲಿ. ಹೌದಾ? ಆಪ್ಷನ್ ಬಿ ಅದಕ್ಕೆ ಕರೆಕ್ಟ್ ಆಗುತ್ತೆ. ಶಿಖರಾಗ್ರ ಅಂದರೂ ಒಂದೇ, ತುದಿವರ್ಧನ ಅಂಗಾಂಶ ಅಂದರೂ ಒಂದೇ. ನೆಕ್ಸ್ಟ್,
ರುದರ್ಫೋರ್ಡ್ನ ಅಲ್ಪಕಣಗಳ ಚದುರುವಿಕೆ ಪ್ರಯೋಗದ ಪ್ರಕಾರ ಪರಮಾಣುವಿನ ಧನಾತ್ಮಕ ಆವೇಶವು ಎಲ್ಲಿ ನೆಲೆಗೊಂಡಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಎಲ್ಲಿಪ್ಪ ಅಂದ್ರೆ ನ್ಯೂಕ್ಲಿಯಸ್ ಕೇಂದ್ರದಲ್ಲಿ ಪರಮಾಣುವಿನ ಧನಾತ್ಮಕ ಆವೇಶ ನೆಲೆಗೊಂಡಿದೆ. ರುದರ್ಫೋರ್ಡ್ನ ಪ್ರಯೋಗವು ಪರಮಾಣುವಿನ ಹೆಚ್ಚಿನ ಭಾಗ ಖಾಲಿ ಮತ್ತು ಎಲ್ಲ ಧನಾತ್ಮಕ ಆವೇಶವು ಅತಿ ಸಣ್ಣ ಕೇಂದ್ರ ನ್ಯೂಕ್ಲಿಯಸ್ನಲ್ಲಿ ಕೇಂದ್ರೀಕೃತವಾಗಿದೆ ಎಂದು ತೋರಿಸಿತು. ಹೌದಾ? ರುದರ್ಫೋರ್ಡ್ ಅವರು ಏನು ಕಂಡುಹಿಡಿದಾರೆ? ಪ್ರೋಟಾನನ್ನು ಕಂಡುಹಿಡಿದಾರೆ. ಪ್ರೋಟಾನ್ ಮತ್ತು ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ. ಓಕೆ, ನೆಕ್ಸ್ಟ್, ವಿದ್ಯುತ್ ಕಾಂತತ್ವದಲ್ಲಿ ಬಳಸುವ ರೈಟ್ ಹ್ಯಾಂಡ್ ಥಂಬ್ ರೂಲ್, ಬಲಗೈ ಹೆಬ್ಬೆರಳಿನ ನಿಯಮ ಇನ್ನೊಂದು ಹೆಸರು ಏನಂತ ಕ್ವಶನ್ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಆಪ್ಷನ್ ಬಿ ಮ್ಯಾಕ್ಸ್ವೆಲ್ನ ಕಾರ್ಕ್ಸ್ಕ್ರೂ ನಿಯಮ ಅಂತ. ಸೊ ನಿಮಗೇನು ಅನಿಸುತ್ತೆ? ನೀವು ಪಟ್ನ ಏನಂತೀರಿ? ಫ್ಲೆಮಿಂಗ್ನ ಎಡಗೈ ನಿಯಮ ಅಂತ ಹಾಕಿಬಿಡ್ತೀರಿ. ಇದು ಕೇವಲ ಒಂದು ಬೆರಳು ಬಗ್ಗೆ ಹೇಳಲ್ಲ. ಫ್ಲೆಮಿಂಗ್ ಎಡಗೈ ನಿಯಮ ಇದು ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳು 3 ಬೆರಳು ಬಗ್ಗೆ ಹೇಳ್ತದೆ. ಯಾವುದು? ಫ್ಲೆಮಿಂಗ್ನ ಎಡಗೈ ನಿಯಮ. ಆದರೆ ಮ್ಯಾಕ್ಸ್ವೆಲ್ನ ಕಾರ್ಕ್ಸ್ಕ್ರೂ ನಿಯಮದ ಪ್ರಕಾರ ಇದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದರೆ ಬಲಗೈ ಹೆಬ್ಬೆರಳು ಬಗ್ಗೆ ಮಾತ್ರ ಹೇಳುತ್ತೆ. ಯಾವುದು? ಆಪ್ಷನ್ ಬಿ ಮ್ಯಾಕ್ಸ್ವೆಲ್ನ ಕಾರ್ಕ್ಸ್ಕ್ರೂ ನಿಯಮ. ಹೌದಾ? ಇನ್ನು ಮಾನವನ ಯುಗ್ಮಕದಲ್ಲಿ ಎಷ್ಟು ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳು ಇರುತ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟಿರ್ತವಪ್ಪ ಅಂತ 23 ಜೊತೆ. 23 ಜೊತೆ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳು ಕಂಡು ಬರ್ತವೆ. ಅಂದರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಹೌದಾ? ಮಾನವನ ದೈಹಿಕ ಜೀವಕೋಶದಲ್ಲಿ 46 ವರ್ಣತಂತುಗಳಿದ್ದರೆ ಯುಗ್ಮಕಗಳು ಅರ್ಧ ಸಂಖ್ಯೆಯಾದ 23 ವರ್ಣತಂತುಗಳನ್ನು ಹೊಂದಿರುತ್ತವೆ ಅಂತ ಆನ್ಸರ್ ಇದೆ. ಹೌದಾ? ಸೊ ಇದಿಷ್ಟು ಇವತ್ತಿನ 11 ಆಗಸ್ಟ್ನ ಫಸ್ಟ್ ಶಿಫ್ಟ್ ಪೇಪರ್ ಅನಾಲಿಸಿಸ್ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ಕ್ವಶನ್ಸನ್ನು ತೊಗೊಂಬರೋಣ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.